ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಹಾಗೆ ಈ ದೇವಿಗೆ ಪ್ರಿಯವಾಗಿರುವಂತಹ ಹೂ ಯಾವುದು, ನೈವೇದ್ಯ ಯಾವುದು, ಹಾಗೆ ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆನ ಮಾಡಬೇಕಾಗತ್ತೆ ಅನ್ನೋದನ್ನೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನವರಾತ್ರಿಯ 5ನೇ ದಿವಸ ದುರ್ಗಾಮಾತೆಯ 5ನೇ ಸ್ವರೂಪವಾದಂತಹ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡಲಾಗತ್ತೆ. ಸ್ಕಂದಮಾತಾ ದೇವಿಯು ದುರ್ಗಾದೇವಿಯ 9ನೇ ರೂಪಗಳಲ್ಲಿ 5ನೇಯದು. ಈ ಸ್ಕಂದಮಾತಾ ದೇವಿಯು ಕಾರ್ತಿಕೇಯನ ತಾಯಿಯಾಗಿದ್ದಾಳೆ. ಹಾಗೆ ಈ ದೇವಿಯು ಸಿಂಹದ ಮೇಲೆ ಕುಳಿತುಕೊಂಡು ತನ್ನ ಮಗನಾದ ಕಾರ್ತಿಕೇಯನನ್ನು ಒಂದು ಕೈಯಲ್ಲಿ ಹಿಡಿದಿರುತ್ತಾಳೆ ಮತ್ತು ಇನ್ನೊಂದು 2 ಕೈಗಳಲ್ಲಿ, ಒಂದು ಕೈಯಲ್ಲಿ ಕಮಲದ ಪುಷ್ಪ, ಹಾಗೆ ಮತ್ತೊಂದು ಕೈಯಲ್ಲಿ ಭಕ್ತರನ್ನ ಅಭಯ ಮುದ್ರೆಯ ಮೂಲಕ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಸ್ಕಂದಮಾತಾ ದೇವಿಯು ತಾಯಿತನ, ಪ್ರೀತಿ ಮತ್ತು ಸಹಾನುಭೂತಿಯ ಪ್ರತೀಕವಾಗಿರ್ತಾಳೆ. ಸ್ಕಂದಮಾತಾ ದೇವಿಯನ್ನು ಆರಾಧಿಸುವ ಭಕ್ತರಿಗೆ ಸದಾ ತನ್ನ ರಕ್ಷಣೆಯ ಆಶೀರ್ವಾದವನ್ನು ನೀಡುತ್ತಾಳೆ. ಈ ಸ್ಕಂದಮಾತೆ ಹಾಗೂ ಅವರ ಸುಖ, ಸಂತೋಷ ಮತ್ತು ಮಾರ್ಗವನ್ನು ಸುಲಭಗೊಳಿಸುತ್ತಾಳೆ ಅಂತ ನಂಬಿಕೆ ಕೂಡ ಇದೆ. ಇನ್ನು ಸ್ಕಂದಮಾತಾ ದೇವಿನ ಪೂಜೆ ಮಾಡೋದ್ರಿಂದ ಏನೇನು ಫಲಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ. ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದಾದರೊಂದು ತೊಂದರೆಗಳಿದ್ರೆ ಆ ತೊಂದರೆಗಳಿಂದ ಮುಕ್ತಿಯನ್ನು ಹೊರಬರಬಹುದು. ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಈಕೆ ಕೊಡ್ತಾಳೆ ಅಂತ ನಂಬಿಕೆ ಕೂಡ ಇದೆ. ಇನ್ನು ಸ್ಕಂದಮಾತಾ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಗುಲಾಬಿ ಹೂ. ಗುಲಾಬಿ ಹೂಗಳನ್ನು ನವರಾತ್ರಿಯ 5ನೇ ದಿವಸ ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಯಾವುದೇ ಬಣ್ಣದ ಗುಲಾಬಿ ಹೂಗಳಾದರೂ ಪರವಾಗಿಲ್ಲ, ಗುಲಾಬಿ ಹೂಗಳನ್ನು ಅವತ್ತಿನ ದಿವಸ ಇಟ್ಟು ನೀವು ಪೂಜೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಪಡಿಬಹುದು. ಇನ್ನು ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ದೇವಿಗೆ ಯಾವ ಪ್ರಸಾದವನ್ನು ಇಡಬೇಕು ಅಂತ ಅಂದರೆ, ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕು. ಬರೀ ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಬಾಳೆಹಣ್ಣನ್ನು ಹಾಕಿ ಸಿಹಿ ಅವಲಕ್ಕಿ ಕಲಿಸ್ಬೋದು. ರವೆ ಜೊತೆ ಬಾಳೆಹಣ್ಣು ಹಾಕಿ ಕೇಸರಿಬಾತ್ ಅಥವಾ ಸಜ್ಜಿಗೆಯನ್ನು ಕೂಡ ಮಾಡಿ ನೀವು ನೈವೇದ್ಯವನ್ನು ಮಾಡ್ಬೋದು. ಯಾವುದೇ ಪ್ರಸಾದ ಮಾಡಿದರೂ ಕೂಡ ಅದರಲ್ಲಿ ಬಾಳೆಹಣ್ಣನ್ನು ಹಾಕಿ ಮಾಡಿ ಅದನ್ನು ಸ್ಕಂದಮಾತಾ ದೇವಿಗೆ ಇಟ್ಟು ಪೂಜೆನ ಮಾಡಿದರೆ ಹೆಚ್ಚಿನ ಫಲವನ್ನು ಪಡಿಬಹುದು. ಇನ್ನು ಈ ವರ್ಷ ನವರಾತ್ರಿಯ 5ನೇ ದಿವಸ ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕು ಅಂತಂದರೆ, ಹಸಿರು ಬಣ್ಣದ ಸೀರೆಯನ್ನು ಉಟ್ಟು ಅಥವಾ ಬಟ್ಟೆಯನ್ನು ತೊಟ್ಟು ನೀವು ಪೂಜೆನ ಮಾಡಬೇಕಾಗತ್ತೆ. ಹಸಿರು ಬಣ್ಣದಲ್ಲಿ ಸುಮಾರಷ್ಟು ವೆರೈಟಿ ಇರುತ್ತೆ. ಗಿಳಿ ಹಸಿರು, ಗಾಢ ಬಣ್ಣದ ಹಸಿರು, ಬಾಟಲ್ ಗ್ರೀನ್ ಅಂತೆಲ್ಲ ಕರೀತಾರೆ, ಅದು ಮೆಹಂದಿ ಹಸಿರು, ಈ ರೀತಿಯಾದಂಥ ಸುಮಾರು ವೆರೈಟಿ ಇರುತ್ತೆ. ಯಾವುದೇ ಬಣ್ಣದ ಹಸಿರು ನಿಮಗೆ ಸಿಕ್ಕಿದ್ರೂ ಕೂಡ ಅದನ್ನು ಉಟ್ಕೊಂಡು ಪೂಜೆನ ಮಾಡಬಹುದು. ಇನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ, ನವರಾತ್ರಿಯ 5ನೇ ದಿವಸ ಓಂ ಸ್ಕಂದಮಾತಾ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಜಪವನ್ನಾಗಲಿ ಕೂಡ ಮಾಡ್ಬೋದು. ಇನ್ನು ಪೂಜೆನೂ ಹೇಗೆ ಮಾಡಬೇಕು ಅಂದರೆ, ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಇವತ್ತು ಹೇಳಿರುವಂಥ ಗುಲಾಬಿ ಹೂಗಳನ್ನ ಇಟ್ಟು ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿರುವಂತಹ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಸೀರೆಯನ್ನು ಉಟ್ಟು ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡಿದ್ರೆ ನವರಾತ್ರಿಯ 5ನೇ ದಿವಸ ಪೂಜೆ ಸಂಪನ್ನವಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ದಿವಸ ನವರಾತ್ರಿಯ 5ನೇ ದಿವಸದ ಸ್ಕಂದಮಾತಾ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.